ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ 5 ಪಾಂಡವರ ಮತ್ತು 100 ಕೌರವರ ಜನ್ಮದ ಬಗ್ಗೆ ತಿಳಿದೆವು. ಇಂದು ಪಾಂಡುವಿನ ಸಾವಿನ ಬಗ್ಗೆ ತಿಳಿಯೋಣ. ಗಾಂಧಾರ ದೇಶದ ಯುವರಾಜ ಶಕುನಿ. ಶಕುನಿಗೆ ತನ್ನ ತಂಗಿ ಗಾಂಧಾರಿ ಎಂದರೆ ಬಹಳ ಪ್ರೀತಿ. ಗಾಂಧಾರಿಯನ್ನು ಕುರುಡ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಿದ್ದು ಅವನಿಗೆ ಒಂದು ಚೂರೂ ಇಷ್ಟವಿರಲಿಲ್ಲ. ಗಾಂಧಾರಿ ತನ್ನ ಕಣ್ಣುಗಳನ್ನು ಕಟ್ಟಿಕೊಂಡು ಕುರುಡಿಯಾಗಿದ್ದಂತೂ ಅವನಿಗೆ ವಿಪರೀತ ನೋವನ್ನು ತಂದಿತ್ತು. ಇದಕ್ಕೆಲ್ಲ ಕಾರಣನಾದ ಭೀಷ್ಮನ ಮೇಲೆ ಅವನಿಗೆ ಅತ್ಯಂತ ಸಿಟ್ಟು ಬಂತು. ಆದರೆ ಭೀಷ್ಮನಂಥ ವೀರ ಯೋಧನ ಮೇಲೆ ಯುದ್ಧ ಮಾಡಿ ಜಯಿಸುವ ಶಕ್ತಿ ಗಾಂಧಾರ ರಾಜಕುಮಾರನಿಗೆ ಇರಲಿಲ್ಲ. ಹಾಗಂತ ತನ್ನ ಅಸಹನೆಯನ್ನು ತೋರಿಸಿ ಕುರು ರಾಜ್ಯದ ಬಂದೀಖಾನೆಯಲ್ಲಿ ಕೊಳೆಯುವುದು ಕೂಡ ಅವನಿಗೆ ಬೇಕಿರಲಿಲ್ಲ. ಆದ್ದರಿಂದ ತಂಗಿಯನ್ನು ನೋಡಿಕೊಳ್ಳುವ ನೆಪದಲ್ಲಿ ಅವನೂ ಹಸ್ತಿನಾಪುರಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಧೃತರಾಷ್ಟ್ರನಿಗೆ ಒಳ್ಳೆಯವನಾಗಿ ತೋರಿಸಿಕೊಳ್ಳುತ್ತಾ ಕುರು ರಾಜ್ಯದ ಅವನತಿಗೆ ಯೋಜನೆಯನ್ನು ಹಾಕ್ತಿದ್ದ. ಈಗ ಗಾಂಧಾರಿಯ 101 ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ಯಾರೂ ಹೇಳದೆ ಶಕುನಿ ವಹಿಸಿಕೊಂಡಿದ್ದ. ಅವರನ್ನು ತನ್ನ ಮಕ್ಕಳಂತೆಯೇ ಪ್ರೀತಿಯಿಂದ ಮುತುವರ್ಜಿಯಿಂದ ನೋಡಿಕೊಂಡು ಗಾಂಧಾರಿಯ ಮತ್ತು ಧೃತರಾಷ್ಟ್ರನ ಶಿಸ್ತಿನ ನೋಟದಿಂದ ವಂಚಿತರಾದ ಮಕ್ಕಳನ್ನು ಅದರ ಅರಿವು ಆಗದಂತೆ ಸಾಕ್ತಿದ್ದ. ಧೃತರಾಷ್ಟ್ರನಿಗಂತೂ ತನ್ನ ಮೊದಲ ಮಗ ದುರ್ಯೋಧನ ಎಂದರೆ ಅಪಾರವಾದ ಕುರುಡು ಪ್ರೇಮ. ಇದರಲ್ಲಿ ಶಕುನಿಯ ಕೈಚಳಕನೂ ಸೇರಿ ದುರ್ಯೋಧನನ ಕೆಟ್ಟ ಗುಣಗಳನ್ನು ಧೃತರಾಷ್ಟ್ರ ನೋಡಲಾಗದೆ ಅಂತರಂಗದಲ್ಲೂ ಕುರುಡನಾಗಿದ್ದ. ದುರ್ಯೋಧನ ಹುಟ್ಟುತ್ತಲೇ ಅವನ ಭವಿಷ್ಯವನ್ನು ತಿಳಿದುಕೊಳ್ಳೋದಕ್ಕೆ ಭೀಷ್ಮ ಮಹಾಜ್ಯೋತಿಷಿಗಳಾದ ಜೈಮಿನಿ ಮುನಿಗಳನ್ನು ಕೇಳಿಕೊಂಡಿದ್ದ. ಜೈಮಿನಿ ತನ್ನ ಗ್ರಂಥಗಳನ್ನೆಲ್ಲ ತಿರುಗಿಸಿ ಕವಡೆಗಳನ್ನು ಬೀಸಿ ಗ್ರಹಗತಿಗಳನ್ನು ಪರೀಕ್ಷಿಸಿ ದುರ್ಯೋಧನನ ಜಾತಕ ಬಹಳ ಕೆಟ್ಟದ್ದಿದೆ ಅಂತ ಹೇಳ್ದ. ಅವನು ಸಂಪೂರ್ಣ ಕುರುಕುಲ ನಾಶವನ್ನು ಮಾಡುತ್ತಾನೆ ಅಂತ ಸೇರಿಸಿದ್ದ. ಆದರೆ ಧೃತರಾಷ್ಟ್ರ ಇದನ್ನು ಒಪ್ಪಿಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ದುರ್ಯೋಧನನನ್ನು ಕೈಯಲ್ಲಿ ಹಿಡಿದ ತಕ್ಷಣ ಅವನಲ್ಲಿ ಪಿತೃಭಾವ ಜಾಗೃತವಾಗಿ ಅವನನ್ನು ಸದಾ ರಕ್ಷಿಸುವ, ಏನೇ ಮಾಡಿದರೂ ಪ್ರೀತಿಸುವ ನಿರ್ಧಾರವನ್ನು ಮಾಡಿತು. ಹೀಗಾಗಿ ದುರ್ಯೋಧನ ತನ್ನ ತಾಯಿ ತಂದೆಯರ ಶಕುನಿಯ ಮುದ್ದಿನಿಂದ ಅಹಂಕಾರಿಯಾಗಿ ಬೆಳೆದ. ಅವನ ಇದೇ ಚಾಳಿ ಉಳಿದ ಎಲ್ಲ ತಮ್ಮಂದಿರಿಗೂ ತಗುಲಿ ಹಸ್ತಿನಾವತಿಯ ಪ್ರಜೆಗಳು ಕೌರವ ಸಹೋದರರೆಂದರೆ ಭಯಭೀತರಾಗುತ್ತಿದ್ದರು. ಅತ್ತ ಪಾಂಡವರು ತಾವು ಬೆಳೆಯುತ್ತಿರುವ ವಾತಾವರಣಕ್ಕೆ ತಕ್ಕ ಹಾಗೆ ಗುರು ಹಿರಿಯರೊಂದಿಗೆ ಗೌರವದಿಂದ, ತಂದೆ ತಾಯಿಯರೊಂದಿಗೆ ಪ್ರೀತಿಯಿಂದ, ಗಿಡ ಮರ ಪ್ರಾಣಿ ಪಕ್ಷಿಗಳೊಂದಿಗೆ ಸಂತೋಷವಾಗಿ ಹಸನ್ಮುಖರಾಗಿ ಬೆಳೆಯುತ್ತಿದ್ದರು. ಪಾಂಡು ಸಮಯ ಸಿಕ್ಕಾಗಲೆಲ್ಲ ಮಕ್ಕಳಿಗೆ ಧರ್ಮದ ನಡತೆಯನ್ನು, ಪ್ರಜೆಗಳ ಪ್ರೇಮವನ್ನು ಸಾಧಿಸುವ ವಿಧಾನವನ್ನು, ತನಗೆ ತಿಳಿದ ಶಸ್ತ್ರಗಳ ರಹಸ್ಯವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ತಿದ್ದ. ಕುಂತಿ ಎಲ್ಲ 5 ಮಕ್ಕಳಿಗೂ ಮಮತೆಯ ತಾಯಿಯಾಗಿದ್ದಳು. ಧರ್ಮರಾಜನಿಗೆ 16 ವರ್ಷ, ಭೀಮನಿಗೆ 15, ಅರ್ಜುನನಿಗೆ 14 ಮತ್ತು ನಕುಲ ಸಹದೇವರಿಗೆ 13 ವರ್ಷಗಳು ತುಂಬಿದವು. ಧರ್ಮರಾಜ ಆಗಲೇ ವಯಸ್ಕರ ಗಂಭೀರತೆಯನ್ನು, ವಿನಯವನ್ನು ರೂಢಿಸಿಕೊಂಡಿದ್ದ. ಭೀಮನ ಅಗಾಧ ಹಸಿವಿನಿಂದ ಅವನನ್ನು ವೃಕೋದರ ಅಂತ ಎಲ್ಲರೂ ಪ್ರೀತಿಯಿಂದ ಕರೀತಾ ಇದ್ರು. ಅರ್ಜುನ ತನ್ನ ಪುಟ್ಟ ಬಿಲ್ಲು ಬಾಣಗಳಿಂದ ಮರದ ಹಣ್ಣುಗಳನ್ನು ಬೀಳಿಸಲು ಕಲಿತಿದ್ದ. ಅವಳಿಗಳಾದ ನಕುಲ ಸಹದೇವರಂತೂ ತಮ್ಮ ತಾಯಿ ಮಾದ್ರಿಗಿಂತ ಕುಂತಿಗೆ ಸನಿಹವಾಗಿ ಅವಳ ಹಿಂದೆ ಮುಂದೆ ಸುತ್ತುತ್ತಿದ್ದರು. ಇಂತಹ ಜೀವನದಲ್ಲಿ ಪಾಂಡು ತನಗಿದ್ದ ಶಾಪವನ್ನೇ ಮರೆತಿದ್ದ. ಒಂದು ಸುಂದರ ವಸಂತ ಋತುವಿನ ದಿನದಂದು ಮಾದ್ರಿಯೊಂದಿಗೆ ಸರೋವರದ ಬಳಿ ವಿಹಾರ ಮಾಡುತ್ತಾ ಪ್ರಕೃತಿಯ ಸೌಂದರ್ಯದಲ್ಲಿ ತಲ್ಲೀನರಾಗಿ ತಮ್ಮ ಇರುವನ್ನೇ ಮರೆತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಕಿಂದಮನ ಶಾಪ ಫಲಿಸಿ ಪಾಂಡು ತೀಕ್ಷ್ಣ ನೋವಿನಿಂದ ಹಿಂದಕ್ಕೆ ವಾಲಿದ. ಮಾದ್ರಿ ಅವನ ನೋವನ್ನು ಉಪಶಮನ ಮಾಡಲು ಏನೇನೋ ಮಾಡಿದಳು. ಆದರೆ ಯಾವುದೂ ಉಪಯೋಗವಾಗದೆ ಪಾಂಡು ವಿಲವಿಲನೆ ಒದ್ದಾಡುತ್ತಿದ್ದ. ದಿಗ್ಭ್ರಾಂತಳಾದ ಮಾದ್ರಿ ಕುಂತಿಯನ್ನು ಕರೆಯುತ್ತಾ ಕುಟೀರದತ್ತ ಓಡಿದಳು. ಆದರೆ ಕುಂತಿ ಪಾಂಡುನ ತಲುಪೋ ಅಷ್ಟರಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕುಂತಿಯ ದುಃಖಕ್ಕೆ ಪಾರವೇ ಇರಲಿಲ್ಲ. ಮಾದ್ರಿಯಂತೂ ತಪ್ಪಿತಸ್ಥ ಭಾವದಿಂದ ಮೂಕಳಾಗಿದ್ದಳು. ಪಾಂಡುವಿನ ಚಿತೆ ಸಿದ್ಧವಾದಾಗ ಮಾದ್ರಿ ತಾನೂ ತನ್ನ ಪತಿಯೊಂದಿಗೆ ಚಿತೆಯೇರುವ ನಿರ್ಧಾರವನ್ನು ತಗೊಂಡು ಪಾಂಡುವಿನ ಶವದೊಂದಿಗೆ ದಹಿಸಿ ಹೋದಳು. ಕುಂತಿ 5 ಮಕ್ಕಳನ್ನು ಎದೆಗವಚಿಕೊಂಡು ಭವಿಷ್ಯದ ಜೀವನವನ್ನು ನೆನೆದು ಕಂಗಾಲಾಗಿದ್ದಳು.
ವನದ ಮುನಿವರ್ಯರು ಇನ್ನು ಕುಂತಿ ತನ್ನ ಮಕ್ಕಳೊಂದಿಗೆ ವನದಲ್ಲಿ ಇರುವುದು ಸರಿಯಲ್ಲ ಎಂದು ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾವತಿಗೆ ಹೋಗುವುದೇ ಸರಿ ಎಂದು ಕುಂತಿಗೆ ಹೇಳಿದರು. ಮುನಿಗಳು ಪಾಂಡುವಿನ ಮರಣದ ಸುದ್ದಿಯನ್ನು ಮತ್ತು ಕುಂತಿ ತನ್ನ ಮಕ್ಕಳೊಂದಿಗೆ ಅರಣ್ಯ ತೊರೆದು ಹಸ್ತಿನಾವತಿಗೆ ಹೊರಟಿರುವ ಸಮಾಚಾರವನ್ನು ಭೀಷ್ಮನಿಗೆ ಕಳುಹಿಸಿದರು. ಮುಂದಿನ ಸಂಚಿಕೆಯಲ್ಲಿ ಹಸ್ತಿನಾವತಿಯಲ್ಲಿ ಪಾಂಡವರ ಜೀವನವನ್ನು ಕಾಣೋಣ.